ಅಷ್ಟದಾಗ ಯಾರು ಯಾರು ಗಲಾಟೆ ಮಾಡ್ಬೇಡ್ರಪ್ಪ, ಸೈಲೆಂಟ್ ಆಗಿರಿ ಎಲ್ಲರೂ. ಯಾರು ಗಲಾಟೆ ಮಾಡ್ಬೇಡ್ರ. ಜಡಪ್ಪ ಜಡಪ್ಪ ಜಡು ಗಂಗಳೆಲ್ಲ ತಮ್ಮ ಮುಕ್ತಿ ಒಳಗ ಇಟ್ಟು ಕಣ್ಣು ಸಂರಕ್ಷಣೆ ಮಾಡುವ ಕಿರೀಟಿ ಎನ್ನ ರಥವನ್ನು ನಿಲ್ಲಿಸುವ ಸೂರ್ಯ. ಮೂರು ಲೋಕಕ್ಕೆ ಗಂಡುಗಳಿಗೆ ಗಂಡನೆನಿಸಿದ ಗಾಂಧೀವಿ ನಾರಾಯಣ, ಅರ್ಜುನ, ಜನಾರ್ದನ, ರಥವನ್ನು ನಿಲ್ಲಿಸಿರುವ ಪರಿಯನ್ನು ಹೇಳುವನು ಚೆನ್ನಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಭುವನ ಬ್ರಹ್ಮಾಂಡವನ್ನು ನನಗಜಿದು ಕಲಿಪಾರ್ಥನ ನೀ ಕೇಳು. ಅರ್ಜುನ, ಜನಾರ್ದನ, ಭುವನ ಬ್ರಹ್ಮಾಂಡವನ್ನು ನನಗಿಸಿದ ಕಲಿಪಾರ್ಥನ ಕೇಳು ನೀನು. ಚಂದ್ರಮೌಳಿಯನ್ನು ಒಲಿಸಿ ಪಾಶುಪಶಾಸ್ತ್ರವನ್ನು ಪಡೆದ ಕೊಡುಗಲಿವೀರ ನೀನು. ಅರ್ಜುನ, ಜನಾರ್ದನ, ಚಂದ್ರಮೌಳಿಯನ್ನು ಒಲಿಸಿ ಪಾಶುಪಶಾಸ್ತ್ರವನ್ನು ಪಡೆದ ಕೊಡುಗಲಿವೀರ ನೀನು. ಧನಂಜಯ, ನಾರಾಯಣ, ಸಮಸಪ್ತಕರ ಕರವನ್ನು ಕಡದು ಕೊಡುಗಲಿ ವೀರ ನೀನು. ಧನಂಜಯ, ದೊರಸಾರಿಯೇ, ಸಮಸಪ್ತಕರ ಕರವನ್ನು ಕಡದು ಕೊಡುಗಲಿ ವೀರ ನೀನು. ಭೀಷ್ಮಾಚಲ್ಲಾದಿಗಳನ್ನು ನಿಗ್ರಹಿಸಿದ ಕಲಿವೀರನ ನೀನು. ಧನಂಜಯ, ಧನುಧಾರಿಯೇ, ಭೀಷ್ಮಾಚಲ್ಲಾದಿಗಳನ್ನು ನಿಗ್ರಹಿಸಿದ ಕಲಿವೀರನ ನೀನು. ನಿನ್ನಯ ಸರಿ ಸಮನಾರಿಗರು ಈ ಜಗದಿ. ಧನಂಜಯ, ಧನುಧಾರಿಯೇ, ನಿನ್ನ ಸರಿ ಸಮನಾರಿಗರು ಈ ಜಗದಿ. ಯಾರಿರುವರ ಪರಮಾತ್ಮ ಪಾರ್ಥ, ಪಾರ್ಥ, ಪಾರ್ಥ. ದಿಶಕ್ಕುಳ ತಿಮ್ಮರ ಪ್ರಭಾಕಾರನಲ್ಲಿ ಪ್ರಾಸುವ ಪೂಜಿತ ಪ್ರಭರವಾದ ಕಿರೀಟಿ. ಹೊಸುರ ಕುಲ ಮೇಟಿ. ಈ ತ್ರಿಭುವರಂಗದೊಳನಿಗೆ ಚಾಟಿ. ಹಾ, ಯಾವ ಪಟು ಪಟರಂಬ ಪಟಲದೊಳಗೆ ಅದುಡರ ಪೈಕ ಸುಬುಡನೆನಿಸುವುದಕ್ಕೆ ನೀನೇ ಬಲ ಮೇಟಿ. ಹೌದೇನು ನಾರಾಯಣ. ಅರ್ಜುನ, ಜನಾರ್ದನ, ಕುಟಿಲ ಮತಿಹಿತನಾದ ಕೌರವನಂಬ ಕುಲ ಕಂಟಕನ ಕಟಕದು ಮಕುಟವರ್ಧನಾದ ಸೆಲ್ಲಾದಿ ಸಮಸಪ್ತಕರಂಬ ಸಾಗರಂ ಸರ್ರನೆ ಸುರಿದು ಬರಿದು ಮಾಡಿದೆ. ಹಾ, ಅರ್ಜುನ, ಜನಾರ್ದನ, ದಶದಿಕ್ತ ಟಂಗಳ ಉತ್ಕೃಷ್ಟ ಕೀರ್ತಿಯನ್ನು ಸಂಪಾದಿಸಿದಿ. ಸೈ ಬಲ ಬಲ ಅರ್ಜುನ. ಜನಾರ್ದನ, ಬಿಲ್ವಿದ್ದದೋಳ ಬಲ್ಲಿದ ನೆನೆಸಿದ ಕಲಿ ಭೀಷ್ಮಾದಿ ಕದನ ಪ್ರಸಿದ್ಧ ಪ್ರಬುದ್ಧ ನೆನೆಸುವುದಕ್ಕೆ ನೀನೇ ಪ್ರವೀಣ. ಅರ್ಜುನ, ಜನಾರ್ದನ, ಸುರ ನರ ಗರಡ ಗಂಧರ್ವರೋಳ ನಮಗೆ ಸರಿಯಾದ. ತಸ್ಮಾತ್ ನಾವಿಲ್ಲಿರುವುದಕ್ಕೆ ಹೋಗೋಣಡಿ ನಮ್ಮ ಪಾಳಕ್ಕೆ. ನನ್ನ ತಮ ಸಂಘ ವಿಚ್ಛೇದನ ದಿವಾಕರ ಮಾಡಿ ಪ್ರಾಜಿಸುವೆಯೇ ಮುರಹರ. ಬಲೆ ಸುಜ್ಞಾನ ನಿಧಿ ಪ್ರಾಜ್ಞಾ ಮತವಿದರೆ ಪುತ್ರಾಪನೆಯನ್ನ ಮನ್ನಿಸೈ ಪ್ರಭಾಕರ. ಜಯಶೀಲನಾಗು ಪಾರ್ಥ. ನಾರಾಯಣ, ಕಿರೀಟಿ, ತಮ್ಮ ಕೃಪಕಟಾಕ್ಷವೆಂಬ ಬಹುಬಲದಿಂದ ಲಕ್ಷ್ಯವಿಲ್ಲದ ಸಮಸಪ್ತಕರೆಂಬ ಮಕ್ಷಗಳನ್ನು ತಕ್ಷಣದ ತಕ್ಷಿಸಿ
ಈ ಎನ್ನ ಮನ ಉಲ್ಲಾಸ ಮಂಟಪದನ್ನು ಹೋಳಿರಿಯ ವರಣ ಈನನಾದ ಕರ್ಣನನ್ನ ಎನ್ನ ತತ್ರತ್ರಗಳಿಂದ ಕರೆಯ ರಣದೇವಿಯ ಸಂಪೂತಲಗ ವಿಜಯಾಂಗನೆಯನ್ನ ಬಳಸದೆ ಬಿಡುವನೇನೋ ಬಿಡುವನೆ ಭಕ್ತಾಡ್ತಾರೆ. ಕರ್ಕೊಂಬರ ಜನಾರ್ದನ ನಿನ್ನ ಒಣಗರ್ಜಿನ ಆಗಿರಲಿ. ಅದೇ ಹೇತಕ್ಕೆ ಪರಮಾತ್ಮ ದುರ್ಜನನಾದ ದುರ್ಯೋಧನನಿಗೆ ಬಲಭುಜನಾದ ಕರ್ಣನನ್ನು ಕೆಳಗದೆ ಬಿಡನೆಂದು ಹೇಳಿದೆಯಲ್ಲ. ಸಹಜವಾಗಿ ಹೇಳಿದವನು ನಾರಾಯಣ. ಹಾಗಾದರೆ ನೀನೇನು ಯಮಧರ್ಮನೇನು? ನಾನೇನು ಯಮಧರ್ಮನಲ್ಲ ಸಾಧ ಕೃಷ್ಣ. ಅರ್ಜುನ, ಎನ್ನ ಅಗ್ರಜನಿಗೆ ಯಮನ ತಂದೆಯೆನಿಸಿದ ಕಾರಣ ಇವನೆಂದು ಪಕ್ಷದಲ್ಲಿ ತಂದೆಯಾಗಬಲ್ಲನು. ಹೌದೇನು? ಓ ನಾರಾಯಣ. ಅರ್ಜುನ, ಆತನ ಹಂತಕ್ಕರಾದೆಂದ ಅರ್ಜುನ, ಜನಾರ್ದನ ಹೇಳುವನು ಕೇಳು. ಹರಿಯನ ಸವಿಸ್ತಾರವಾಗಿ ಹೇಳು. ಸವಿಸ್ತಾರವಾಗಿ ಹೇಳು. ಇಂಥ ಕಾಲಕ್ಕೆ ಚೆನ್ನಾಗಿ ಹೇಳು ನಾರಾಯಣ. ಜನಾರ್ದನ ಹರಿಯನ ಸವಿಸ್ತಾರವಾಗಿ ಹೇಳು. ಅರ್ಜುನ, ಜನಾರ್ದನ ಕರ್ಣನನ್ನು ಕುಲಹೀನನೆಂದು ಹೇಳಿಸಬೇಡ ಪಾರ್ಥ. ಅದೇ ಹೇತಕ್ಕೆ ಪರಮಾತ್ಮ ಸರ್ವರನ್ನು ಜಯಿಸಿ ತಾನು ಮುಂದೆ ರಾಜನಾಗಲಾರನೇನೋ ಕಿರೀಟಿ. ಲಕ್ಷ್ಮೀಕಾಂತನೇ ಸುಭದ್ರೀಕಾಂತನೇ ಹೇ ಭಕ್ತದಿಂದ ಕರ್ಣನ ಕಡೆಯನ್ನ ಜಗದಾಂತರದಲ್ಲಿ ಆಡಿಸಿದೆಂದಳೆ. ಆಡಿಸಿದ್ದುದೊಡೆ ನಾನು ಕುಂತಿ ದೇವಿಯ ಉದರದಲ್ಲಿ ಹುಟ್ಟಿದ ಸಾರ್ಥಕವೇನೇ ಗರುಡಧ್ವಜನೇ ಕೇಳನ್ನ ನುಡಿಸಿದರೆ ಶವ್ಯ ಚಾಚಿ ಆಗಲ್ಲ. ಮತ್ತೇಗೆ ಪರಮಾತ್ಮ ತಾವನಾದರೇನು? ಲೋಕದಲ್ಲಿ ತಾನು ಜಯಿಸುವ ಶಕ್ತಿ ಇದ್ದ ಕಾಲಕ್ಕೂ ತನ್ನ ಶಕ್ತಿ ಮಾತ್ರ ಮುಂಚಿತವಾಗಿ ಅರ್ಥಪಡಿಸಿಕೊಳ್ಳಬಾರದು ಪಾರ್ಥ. ಜಲಜಾಕ್ಷರೇ ಪದಮಾಕ್ಷರೇ ಕಲಹದೋಳ ಕರ್ಣನನ್ನು ಗೆಲ್ಲುವನೆಂದು ಮೊದಲೇ ಶಪಥವನ್ನು ಮಾಡಿ ಈ ನಾಲಿಗೆಯಿಂದ ನುಡಿದಿರುವನು. ನುಡಿದ ನುಡಿ ಸೆಟೆ ಹಾಕುತ್ತಿದ್ದಡೆ ನುಡಿದ ನುಡಿ ಸೆಟೆಯಾದರೆ ಹಕ್ಕಿ ಒಳಗೆ ಈ
ಕಲಿಪಾರ್ಥನೆ, ಜಗತ್ಕರ್ತನೇ, ಕರ್ಣನನ್ನು ಗೆಲ್ಲುವೆನೆಂದು ಛಲದಿಂದ ನುಡಿದ ನುಡಿ ಮಾತ್ರ ಸೆಟ ಮಾಡದೆ ನಡೆಸಿಕೊಡುವೆನು. ಇಲ್ಲದಿರ್ದೊಡೆ ಇಲ್ಲದಿದ್ದಡೆ ಎನ್ನ ತಲೆಗೆ ಕುಂದು ಬರುವುದು. ಹಾ ಮಾಡುವುದೇನು? ಸಮಸಪ್ತಕರ ಕಾಳಗೊಂಚದಿಸಿ ತಮ್ಮ ತಮ್ಮ ನಿಲಂಗಳಿಗೆ ಐದಿರುಳು ಗಳನೆಲೆವಾಗಿ ಬಿಡಿದು ಹಯಂ ಬಿಡಿದು ನಮ್ಮ ಶಿಬಿರಕ್ಕೆ ರಥ ಬಿಡುವನು ಫಲ್ಗುಣ ರಥ ಏರು ಈ ಕ್ಷಣ. ನಿಶ್ಚಿಂತನಾದ ಲಕ್ಷ್ಮೀಕಾಂತನೇ, ಸುಭದ್ರೀಕಾಂತನೇ, ಮನ ಸಂತಕ್ಕೆ ಸಮಸಪ್ತಕರನನ್ನು ಜಯಿಸಿದ ನಮ್ಮ ಸಂತೋಷ ಉದಯ ಉತ್ಪತ್ತಿಯಾಗದಿರುವುದಕ್ಕೆ ಕಾರಣವೇನು? ಅದು ನನಗೆ ತಿಳಿಯುವುದು ಪಾರ್ಥ. ಚಿಂತಾಸ್ಪದವಾದ ದುರ್ಲಕ್ಷ್ಯಗಳು ತೋರುವುದಕ್ಕೆ ಎನ್ನ ಮನಸ್ಸಿಗೆ ಇಂಥ ಸಂಶಯ ಬರಲು ಕಾರಣವೇನು? ಅದು ನನಗೆ ತಿಳಿಯದು ಪಾರ್ಥ. ಅಯ್ಯೋ, ನಿಷ್ಕಾರಣವಾಗಿ ನೇತ್ರಂಗಳು ತಮ್ಮಷ್ಟಕ್ಕೆ ತಾವೇ ಕರೀತ್ರವು. ಕಂಠಲದಲ್ಲಿ ಗದ್ಗದನೆ ಸ್ವರದಿಂದ ಮಾತುಗಳ ಸಿಲುಕಿ ಹೊರ ಬೀಳುತ್ತಿರುವುದು. ಇದು ಅಲ್ಲದ ಜಠರದೋಳು ಸೋಗಾಗ್ನೆಯು ದಕ್ಕನೆ ಉರಿದೆದ್ದು ಪ್ರಜ್ವಲಿಸುತ್ತಿರುವುದು. ಮಸದ ಸರಂಗಳು ಒಡಲೋಳು ಉರಿದದ್ದು ಉಸಿರಾಡುವುದಕ್ಕೆ ಉಪವಾಸವಾಗುವುದು. ಪರಿತಾಪವು ಮುಸುಕಿ ಮನ ಮುರುಗಿ ಕಳವಳಿಸುತ್ತಿರುವುದು. ನಾರಾಯಣ, ಅರ್ಜುನ, ದೆಸೆಗೆ ನೋಡಲು ಕಣ್ಣುಗಳಿಗೆ ಕತ್ತಲು ಮುಸುಗಿದಂತಾಗುವುದು. ಹಸುರಾರಿಯೇ, ಬೆಸೆಸರೆಗೆ ಬಳಲಸಬೇಡ, ಇದು ಏನು ಪರಮಾಶ್ಚರ್ಯೇ. ಎಲ್ಲಾ ಸಾರಥಿ, ಓ ದೇವಾ, ಅಳಿಯನಾದ ಅಭಿಮಾನ್ಯನ ಕಾಳಗದೋಳು ಅಳೆದ ಹೋದ ಸಂಗತಿ ಇವನಿಗೆ ಹೇಳಬಾರದು. ಜಾಗೃತಿ ಹೇಳಿದ ಕ್ಷಣಕ್ಕೆ ಎನ್ನ ಮೇಲೆ ಕೋಪ ಭರಿತನಾಗು. ಇವನಿಗೆ ಏನು ತಿಳಿಯದವನಂತೆ ಸ್ವಲ್ಪ ಕಳವಳಿಕೆಗೂ ಉಪಶಾಂತಿಯನ್ನು ಪೇಳನು. ಹೌದಪ್ಪ, ಸರ್ವ ಭಕ್ತರುಗಳು ಪ್ರಾಜ್ಞೆ ನೆನೆಸಿಕೊಂಡಿದ್ದ ಪಾರ್ಥ. ಜಗತ್ಕರ್ತ, ಶಸ್ತ್ರಭದ್ರರಾದ ಸಮಸಪ್ತಕರಡನ ಕಾದಾಡಿ ಯುದ್ಧದ ಆಯಾಸದಿಂದ ಹೀಗಾಗಿರಬಹುದು ಏನು? ಸುಲಕ್ಷಣಗಳೇ ಎಮ್ಮಗೆ ಪ್ರಾಪ್ತವಾದ ಬಳಿಕ ದುರ್ಲಕ್ಷಣವು ಎಂದಿಗೆ ತೋಚದು ಪಾರ್ಥ. ಬುರದೋಳತಿ ಸಮರ್ಥ ಅಂಬುಜಾಕ್ಷರಾದ ಸಾಂಬಸಕನೇ, ಕಲಿಪಾರ್ಥನೆ, ಯುದ್ಧದ ಆಯಾಸದಿಂದ ಹೀಗಾಗಿರಬಹುದೆಂಬ ನಿನ್ನ ನುಡಿ ಮಾತ್ರ ನಾನು ಎಂದಿಗೂ ನಂಬಲಾರೆನೋ. ಬೇಗನೆ ಅದೇಯಾತಕ್ಕೆ ಪಾರ್ಥ? ಕೃಷ್ಣ, ಅದೇಯಾತಕ್ಕಂದರೆ ಇಂದ್ರ ಕೀಲಾದ್ರಿಯೋಲ ಚಂದ್ರಧರನೊಡನೆ ಬಂದೂರ ಕಾಳಗವನ್ನು ಮಾಡಿದನು. ದಾಂಧರಾದ ಕಾಲಕಯನ್ನು ಬಾತಕರೆಂಬ ರಕ್ಕಸರನ್ನು ಕೊಲ್ಲಿದನು. ಸುರಾಸುರರು ತಲೆ ತೂಗುವಂತೆ ದ್ರುಪದನು ನಿರ್ಮಿಸಿದ ಮಚ್ಚಾಂತ್ರವನ್ನು ಭೇದಿಸಿ ಮಾಧವ, ಇದೆಲ್ಲ ಹಾಗಿರನು ಕಟ್ಟಿಕೊಂಡ ಇದ ಭುಜಬಲ ದಂಡ ಕೋದಂಡ ಪಂಡಿತನಾದ ಚಿತ್ರ ಸೈನ್ಯನ ಕಾದಾಡಗೆಳೆದನು. ಕಾಲದೋಳು ಉದ್ಭವಿಸದ ಬಿದ್ದದ ಆಯಾಸವು ಹಿಂದೇತಕ್ಕೆ ಉದ್ಭವಿಸುವುದು ಮಧುಸೂದನ. ಇದು ಮಾತ್ರ ಎಂದಿಗೆ ಕಲನದ ಆಯಾಸವಲ್ಲವೋ ಪದಮಾತ್ರವೇ? ಮುದದಿಂದ ತಿಳಿಪೇಳುವುದರ ಮರ್ಮವೇನು? ಬೇಗನೆ ಅರ್ಜುನ, ಜನಾರ್ದನ, ಇದು ಅಲ್ಲದು ಮತ್ತು ಹೇಳಿವನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಇದೇ ನೋಡು ವಿಜಯ, ಈ ಕೊಳದ ಜಗತ್ಕರ್ತನೇ, ಇದೇ ನೋಡು ವಿಜಯ,
ಸದನದ ಆಯಾಸವೋ ಅಥವಾ ಇನ್ನಾವ ಆಯಾಸವೋ ಎನ್ನಗೆ ತಿಳಿಯದು. ನಿಂದಗೆ ತಿಳಿಯದ ಕಾರ್ಯ ಧಾವತಿರೋದು ಪರಮಾತ್ಮ. ಯಾಕೋ ಅಲ್ಲಿ ನೋಡು, ಹಾ ಸಲ್ಲಲಿತ ಮಾದಮನ ಉಲ್ಲಾಸಗೊಳ್ಳುವಂತೆ ಈ ಸರೋವರದಲ್ಲಿ ಒಂದು ಕೊಳವಿರುವುದು. ಹಾ ತಳಿಸಿರುವ ಮರೆ ಮೀನುಗಳಿಂದಲೂ ಎಲ್ಲಿ ನೋಡಿದರೆ ಕಮಲಗಳಿಂದ ಶೋಭಿಸುವುದು. ನವರತ್ನಗಳಿಂದ ನಿರ್ಮಿಸಿದ ಸೋಪಾನದಿಂದ ಒಡಗೂಡಿ ಕಂಪಿಸುವ ಕಾಸಾರವಿರುವುದು. ನಿನ್ನಂತೆ ಎನ್ನಗೂ ಕೂಡ ಆಯಾಸವಾಗುವುದು. ಹಾ ತತ್ತು ಸರೋವರದಲ್ಲಿ ಸ್ನಾನವನ್ನು ಗೈದರ ಆಯಾಸವು ಪರಿಹಾರ ಆಗುವುದು. ಫಲ್ಗುಣ ಸುಭದ್ರಾದೇವಿ ರಮಣ ಹೋಗೋ ನಡಿ ಜಲಸ್ಥಾನಕ್ಕೆ ಈ ಕ್ಷಣ. ಕೃಷ್ಣ ನಿನ್ನ ಎಟ್ಟರಂತಾಗಲೇ ಹೋಗೋಣ ನಡೆ ಮದ ಕೈದ ಮರವರ್ತರ ಏನು ಧರ್ಮ. ಮಾಡುವೆನು ನೋಡು ಇಲ್ಲಿ ಒಂದು ಯುಕ್ತಿ. ಇದೇ ಕೊಳದಲ್ಲಿ ತಿಳಿಸುವೆನು ಇವನಿಗೆ ಸಂಶಯದ ಸಂಗತಿ. ಮರೆ ಮಾತಿನಿಂದ ನರನಿಗೆ ಮಗನ ಮರಣದ ವಾರ್ತೆಯನ್ನು ಅರಗುವನು ಜಾಗೃತಿ. ಅರ್ಜುನನೇ, ನಿನ್ನಂತೆ ಎನ್ನಗೂ ಕೂಡ ಆಯಾಸವಾಗುವುದು. ರಣದ ಆಯಾಸವನ್ನು ತೀರಿಸಿಕೊಳ್ಳುವುದಕ್ಕೆ ಇದೇ ಸರೋವರವು ನನಗೆ ಪರಿಣಾಮವಾಗಿ ತೋರುವುದು. ನಾವೀರುವರ ಪೈಕಿ ದಾರು ಬಹಳ ಹೊತ್ತಿನ ಪರ್ಯಂತರ ಈ ಕೊಳದಲ್ಲಿ ಮುಳುಗೋರು ನೋಡೋಣ ಬಾ. ನಿನ್ನ ಇಷ್ಟರಂತಾಗದ ನಾರಾಯಣ ಧರ್ಮಚರಂದನ. ಸಾರಥಿ, ಅರ್ಜುನನು ಸಂಪೂರ್ಣ ನೀರಿನೊಳಗೆ ಮುಳುಗಿದಂತೆ ಆಯಿತು. ನಭೋವಾಣಿಯ ಶಬ್ದದಂತೆ ಅಭಿಮಾನನ ಮರಣದ ಸಂಗತಿಯನ್ನು ಇವನ ಕರ್ಣಾಂಗನಿಗೆ ಕೇಳುವಂತೆ ಧ್ವನಿ ಮಾಡುವೆನು. ವಿಜಯನೇ ಮಡಿದನು ನಿನ್ನಯ ಸುತನೋ ಮಡಿದನು ನಿನ್ನಯ ಸುತನು ಚಕ್ರವ್ಯೂಹವೆನು ಅಘೋರ ತರಮಾದ ಯುದ್ಧವ ಮಾಡಿ ಕೌರು ಅರಸುತರನು ರಥ ಪಡೆವಿಯೋಳ್ ಕೆಡವಿ ಕೌರು ಅರಸುತರನು ರಣ ಪಡೆವಿಯೋಳ್ ಕೆಡಗಿ ಕಡೆಗೆ ವೀರ ಸ್ವರ್ಗರೋಹರನಾದನು ಪಾರ್ಥ. ಪಾರ್ಥ ಪಾರ್ಥ ಫಲ್ಗುಣ ಎಲವೋ ಸುರೇಂದ್ರ ನಂದನನೇ, ನಿನ್ನ ತನಯನಾದ ಅಭಿಮಾನ್ಯನು ಚಕ್ರಬಿಂಬದ ಕೋಡಿಯಂಪಕ್ಕೂ ಸಡನ ತಾಜುಗಳನ್ನು ಮರದರವರು ಕೌರವರು ಸುತರು ನೂರುವರು ತೆಲಿಯನ್ನು ಹರಿದು ಹೀಡಾಡಿದರು. ಸುರ ನನೆಯರ ಚೆಲವಂಗಿಗೆ ತಾ ಮನವಲಿದು ವೀರ ಸ್ವರ್ಗರಾಹರ ಪಾರ್ಥ. ಈಗ ಆಯಿತು ನೋಡು ಮಗನ ಮರಣದ ಅರ್ಥ. ಅಯ್ಯೋ ಶಿವ ಶಿವ, ಇದೇನು ದುರ್ಭವ. ಶೇಕಟ ಯುಗದಲ್ಲಿ ಮಕುಟವರ್ತನಾದ ಅಭಿಮಾನ್ಯನ ಕೌರವರ ಬರದಿಗಳೊಳಗೆ ಮಾಡಬಾರನೆಂದು ಆಕಾಶವಾಡಿ ಧ್ವನಿಯಾಯಿತು. ಅಯ್ಯೋ ಹರ ಹರ, ಕಾಶಿಯಾಗಲೇ ಮಗನು. ಹಾಕಟಕಟ ಇನ್ನೇನಿದೆ, ಎನ್ನ ಸಂತೋಷವೆಂಬ ಸಾಗರವ ಮಾತ್ರ ಬಚ್ಚಿ ಬಸಿದು ಹೋಯಿತು. ಕಾರಣ ಕೇಶವ, ಇದು ಏನೋ ಒಮ್ಮಿಂದೊಮ್ಮೆಲೆ ಎನ್ನಗೆ ಇಂಥ ಸದಳವಾದ ಸ್ವಕಾಜ್ಞೆಯ ಉದಯಿಸಿದಂದು ಈ ಮಾಯಾವ್ಯಚಿಯನ್ನು ಕೇಳಿದರೆ ಬೇರೆ ಮಾತಿನಿಂದ ಮರೆ ಮಾಚಿದರೆ ಉಸುರಾರಿಯೇ ಅಸುರಾರಿಯೇ, ನೀರಿನೊಳಗೆ ಉಸಿರಾಡದಂತೆ ಯಾತಕ್ಕೆ ಮಣಗರವೇ? ಇನ್ನೇನಿದೆ, ಎನ್ನಗೆ ಮಗನ ವ್ಯಸನವು ಸಂಕಟಿಸಿತು. ಹೇಳು ಹೇಳು ಬೇಗನೆ.
ಈ ಜನ್ಮವೇ ಸಾಕು ಸಾಕು ಲೋಕೇಶ. ಮಾಡಿದೆಯೋ ಎನ್ನನ್ನು ಇಲ್ಲಿಗೆ ಕರೆತಂದು ಮಗನನ್ನು ಮೋಸ. ಆಹಾ, ಇದೇನು ಚೋದ್ಯವು? ಕುಂತಿ ಪುತ್ರನಾದ ಪಾರ್ಥ ಸಮಯದಿ ಬಿಕ್ಕಿ ಬುತ್ತಿಸಲು ಮಾಡುವ ಸಮಯದಿ ಬಿಕ್ಕಿ ಬುತ್ತಿಸಲು ಕಾರಣವೇನ ವಿಜಯನೇ ಏಕೆ ಮೌನ ವಿಜಯನೇ ಏಕೆ ಮೌನ ಪಾರ್ಥನೇ. ಹಡಿದಾಡಿಸುವೇನೋ ಬಂದ ಭಯವೇನೋ ಹಡಿದಾಡಿಸುವೇನು ಬಂದ ಭಯವೇನು ನಿನ್ನ ಬೆಂಬಲ ನಾನಿರುವೇನೋ ನಿನ್ನ ಬೆಂಬಲ ನಾನಿರುವೇನೋ. ಏನಿದು ನಿನ್ನ ಮನಸ್ಸಿನ ಸಂಶಯ ಎನ್ನ ಮುಂದೇಳೋ ಇಂದ್ರನ ತನಯನೇ. ಎನ್ನ ಮುಂದೇಳೋ ಇಂದ್ರನ ತನಯನೇ ವಿಜಯನೇ ಏಕೆ ಮೌನ ವಿಜಯನೇ ಏಕೆ ಮೌನ ಪಾರ್ಥನೇ. ಆಹಾ, ಇದೇನು ಚೋದ್ಯವು? ಕುಂತಿ ಪುತ್ರನಾದ ಪಾರ್ಥ, ನಾವೀರ್ವರು ಸರೋವರದಲ್ಲಿ ಸ್ನಾನವನ್ನು ಗೈಯುವ ಸಮಯದೊಳಗೆ ಬಿಕ್ಕಿ ಬಿಕ್ಕಿ ದುಃಖಿಸುವುದಕ್ಕೆ ಕಾರಣವೇ ನಿನ್ನ ಮುಖಾರಂಗಳು ಕಂದಿ ಕುಂದಿ ಕಣ್ಣಿನೋ ಕಂಬರಿ ಗರಿಯುವುದಕ್ಕೆ ಕಾರಣವೇ ನಿನ್ನಗೆ ಯಾವ ತೊಂದರೆ ಬಾರದಂತೆ ಕಾಯ್ದುಕೊಂಡು ಬಂದಿರುವೆ ನಾನು. ಅದೇನು ನಿನ್ನ ಮನಸ್ಸಿನ ಸಂದೇಹನ ಎನ್ನ ಮುಂದೆ ಬೇಡ ಇಂದ್ರತನಯ. ನಾನಿರೋ ತಕನ ಬಂದಿರುವುದೇ ನಿನಗೆ ಭಯ. ನಗದರನೇ ಕಲಿಪಾರ್ಥನೇ, ಎನ್ನ ಮಗನ ಹಗೆಗಳ ಬದ್ಧ ಹಿಮದಲ್ಲಿ ಬಡಿದನೆಂದು ಗಗನ ಧ್ವನಿಯು ಕೇಳಿಸಿತು ನನಗೆ. ಅದು ನನಗೆ ಕೇಳಿಸಿಲ್ಲವಲ್ಲ ಪಾರ್ಥ. ಎನ್ನ ಹೃದಯದೋಳು ಬಗ್ಗಿല്ലെಂದು ಕಂಪಮಾನ ಹೋಯಿತು ಎನ್ನ ಮನಸ್ಸಿಗೆ. ಹೌದೇನು ಪಾರ್ಥ? ಅಯ್ಯೋ, ಇನ್ನೇನಿದೆ? ಮಗನನ್ನು ಕಾಣಲಾರನೆಂದು ತೃಗಗಳಲ್ಲಿ ಮಿತಿ ಮೀರಿ ಕಣ್ಣೀರು ಸುರಿಸುತ್ತಲಿವೆ. ಗಳಿಗೆ ಬಾಲಕನ ಮೋಹವನ್ನು ನೆನೆದ ಜಠರದೊಳದು ದಕ್ಕನೆ ಉರಿದತ್ತು ಪ್ರಜ್ವಲಿಸುತ್ತಲಿದೆ.
ಹೌದೇನಪ್ಪ ಜಗದೊಡೆಯನೇ ಕಲಿಪಾರ್ಥನೆ ನಗುಮುಖದ ಮಗುವಿನ ಕಳೆದ ಕಂಡು ಹೊರಗಳಿಗೆ ನಾ ಜೀವಿಸಲಾರೆನು. ಖಗರಾಡ್ಗಮನನೇ ಕಲಿಪಾರ್ಥನೆ ಭೂಭಾಗಕ್ಕೋಸ್ಕರ ಕೌರವರೊಡನೆ ಕಾದಾಡಿ ಈ ಗಜನಗರವನ್ನು ಮಾತ್ರ ನಾನು ಹಾಳಲಾರೆನು. ಪುತ್ರ ಶೋಕವಂತನಾಗಿ ಸಾರ್ಥಕವಿಲ್ಲದ ಈ ಪೃಥ್ವಿಯ ಮೇಲೆ ಮಾತ್ರ ನಾನು ಇರಲಾರೆನು. ಕೃಷ್ಣ ಅರ್ಜುನ ಸಕಲವು ನೀನರಿತು ನೀನು ಕೌರವನ ಬಲ ನಿಖರದೊಳಗೆ ಸುಕುಮಾರನ ಎಸಗವ ಯುದ್ಧದ ರಂಗದ ಸುದ್ದಿಯನ್ನು ಎನ್ನ ಮುಂದೆ ಮಾತ್ರ ಉಸಿರುತ್ತಾರೆ. ಅದು ನನಗೆ ತಿಳಿದಿಲ್ಲವಲ್ಲ ಪಾರ್ಥ. ಹಸು ಕೂಸಿಗೆ ಬೆಂಬಲವಾಗಿ ನಾನು ಹೋಗಿ ಕೌರವರನ್ನು ಎದುರುಪದಂತೆ ಮಾಡಿ ಶಿಶುವಿನ ಗಾಸ್ಯ ಪಡಿಸದಂತೆ ಕರೆದುಕೊಂಡು ಬರುತ್ತಿದ್ದೆನು. ತಿಳಿಯಲಿಲ್ಲ ನಿನ್ನ ಮಾಯಾ ಮಾತ್ರ ಗೋಪಾಲ. ನನ್ನ ಪ್ರಾಣಕ್ಕೆ ನೀನೇ ಮೂಲ. ಜಗತ್ಕರ್ತ